ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತಿನ ವಿಶೇಷ ರೆಸಿಪಿ ರವೆ ಉಂಡೆ. ಕೆಲವರು ಹೇಳ್ತಾರೆ ಈ ರವೆ ಉಂಡೆ ಮಾಡುವಾಗ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಅಥವಾ ಮಾಡಿದ್ಮೇಲೆ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಗಟ್ಟಿ ಆಗುತ್ತೆ ಅಂತ. ಅದು ಯಾವ ಟೆನ್ಷನ್ನು ಬೇಡ. ನಾನು ಇವತ್ತು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತೀನಿ, ಹಾಗೆ ಯಾವ ಸಾಮಗ್ರಿನ ಎಷ್ಟು ಹಾಕಬೇಕು ಅಂತ ಕೂಡ ಹೇಳ್ತೀನಿ. ಅದನ್ನು ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿರೋ ರವೆ ಉಂಡೆನ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಿರೋ ಲೋಟದಲ್ಲೇ ಎಲ್ಲ ಮೆಜರ್ಮೆಂಟ್ಸ್ನೂ ಕೂಡ ಅಳತೆ ಮಾಡ್ಕೊಳ್ಳೋದು. ಇದೇ ಲೋಟದಲ್ಲಿ 2 ಲೋಟದಷ್ಟು ಸಕ್ಕರೆ ತೊಗೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಬ್ರೌನ್ ಶುಗರ್ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ್ದು ಬಳಸ್ತೀರೋ ಅದನ್ನೇ ತೊಗೊಂಡು ನೈಸಾಗಿ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದೇ ಮಿಕ್ಸಿ ಜಾರ್ಗೆ 1-2 ಲೋಟದಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ನಾನು ಬಿಳಿ ಭಾಗ ಮಾತ್ರ ತೊಗೊಂಡಿದ್ದೀನಿ. ಆದಷ್ಟು ಕೊಬ್ಬರಿ ಬಿಳಿ ಭಾಗ ಮಾತ್ರ ತೊಗೊಳ್ಳಿ, ಆಗ ರವೆ ಉಂಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಈ ಕೊಬ್ಬರಿನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ, ನೈಸಾಗಿ ಮಾಡ್ಕೋಬೇಡಿ. ಇದನ್ನು ಕೂಡ ಪುಡಿ ಮಾಡ್ಕೊಂಡಿದ ನಂತರ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ರವೆನ 3 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಕೊಬ್ಬರಿ ಇಷ್ಟೇ ತೊಗೋಬೇಕು ಅಂತ ಇಲ್ಲ, ನಿಮಗೆ ಹೆಚ್ಚಿಗೆ ಬೇಕಿದ್ದಲ್ಲಿ ಸೇರಿಸ್ಕೋಬೋದು. ಮೆಜರ್ಮೆಂಟ್ ನೆನ್ಪಿಟ್ಕೊಳ್ಳಿ. 3 ಲೋಟ ರವೆ, 2 ಲೋಟ ಸಕ್ಕರೆ, ಹಾಗೆ 2 ಲೋಟದಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು ಕಡಾಯಿನ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು 2-3 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ರವೆ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ರವೆನ ಬಳಸ್ಕೊಂಡಿದ್ದೀನಿ. ಚಿರೋಟಿ ರವೆನಲ್ಲೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ರವೆ ಉಂಡೆ ಮಾಡಲಿಕ್ಕೆ ಮುಖ್ಯವಾದ ಸ್ಟೆಪ್ಪು ರವೆ ಹುರ್ಕೊಳ್ಳೋದು. ರವೆ ಹುರ್ಕೊಳ್ಳುವಾಗ ಆದಷ್ಟು ಪೇಷನ್ಸ್ ಬೇಕು. ಸುಮಾರು ಒಂದು 7-8 ನಿಮಿಷ ತನಕ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರಿಬೇಕು ಅಂದರೆ ರವೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಘಮ ಬರುತ್ತೆ, ಹಾಗೆಯೇ ಸ್ವಲ್ಪ ದಪ್ಪ ಆಗುತ್ತೆ. ಅಲ್ಲಿವರೆಗೂ ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ಮಧ್ಯದಲ್ಲಿ ನಾನು ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಮತ್ತೊಂದು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಇರೋದು ಯಾವ್ದು ಬೇಕಾದರೂ ಸೇರಿಸ್ಕೋಬೋದು, ಬಾದಾಮ್ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ದ್ರಾಕ್ಷಿ ಗೋಡಂಬಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಳ್ಳೆ ಘಮ ಬರ್ತಾ ಇದೆ. ರವೆ ಆಲ್ಮೋಸ್ಟ್ ಹುರಿದಿದ್ದು ಆಗಿದೆ, ನೋಡ್ತಿರ್ಬೋದು. ರವೆ ಕಲರ್ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ, ಹಾಗೆಯೇ ಈ ದ್ರಾಕ್ಷಿ ಕೂಡ ದಪ್ಪ ಅನ್ನಿಸ್ತಾ ಇದೆ. ಇಷ್ಟು ಹುರಿದ್ರೆ ಸಾಕಾಗತ್ತೆ. ಇನ್ನೂ ಜಾಸ್ತಿ ಹುರಿದ್ರೆ ರವೆ ಹೊತ್ತು ಬಿಡುತ್ತೆ. ರವೆ ಹೊತ್ತಿದ್ರೆ ರವೆ ಉಂಡೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಇದರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಚಿಟಿಕೆಯಷ್ಟು. ಹಾಗೆಯೇ ಪುಡಿ ಮಾಡಿಟ್ಕೊಂಡಿದ್ದಂತಹ ಕೊಬ್ಬರಿ ತುರಿನೂ ಸೇರಿಸ್ಕೊಂಡು 1 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಈ ಹುರ್ಕೊಂಡಿರೋ ಮಿಶ್ರಣನೆಲ್ಲ ಸಪ್ರೇಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದೇ ಕಡಾಯಿನಲ್ಲೇ ಬಿಟ್ಟರೆ ಕಡಾಯಿ ಬಿಸಿಗೆ ರವೆ ಇನ್ನೂ ಸ್ವಲ್ಪ ಕೆಂಪಗಾಗ್ಬಿಡುತ್ತೆ. ಹಾಗಾಗಬಾರ್ದು ಅಂತ ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಈ ರವೆ ಎಲ್ಲ ತುಂಬ ಬಿಸಿ ಇದೆ. ಇದರೊಟ್ಟಿಗೆ 1.5 ಚಮಚದಷ್ಟು ಏಲಕ್ಕಿ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಉಂಡಿನಲ್ಲಿ ಏಲಕ್ಕಿ ಶುಂಠಿ ಪುಡಿ ಒಳ್ಳೆ ಘಮ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈ ರವೆ ಎಲ್ಲ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆ. ಹಾಗೆ ಕೈಯಲ್ಲಿ ಹೀಗೆ ಹಿಡಿದು ನೋಡಿದ್ರೆ ಫುಲ್ ಬಿಡಿ ಬಿಡಿಯಾಗಿರೋ ಫೀಲ್ ಅನಿಸುತ್ತೆ. ರವೆ ಉಗುರು ಬೆಚ್ಚಗಾಗಿರಬೇಕು. ಆ ಟೈಮಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿದ್ದಂತಹ ಸಕ್ಕರೆನ ಸೇರಿಸ್ಕೊಂಡು ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, ನಾವು ಸಕ್ಕರೆ ಪುಡಿನ ಸೇರಿಸುವಾಗ ರವೆ ತುಂಬ ಬಿಸಿ ಇರಬಾರ್ದು. ಇನ್ ಕೇಸ್ ರವೆ ಬಿಸಿ ಇತ್ತು ಅಂದರೆ ಸಕ್ಕರೆ ಪುಡಿ ಒಂಥರ ಪಾಕ ಬಿಟ್ಕೊಂಡ ಥರ ಆಗ್ಬಿಡುತ್ತೆ. ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರವೆ ಯಾವ ಥರ ಇದೆ ನೋಡ್ತಿರ್ಬೋದು. ಈ ಥರ ಬಿಡಿ ಬಿಡಿಯಾಗಿಯೇ ಇರಬೇಕು. ನೆಕ್ಸ್ಟು 1 ಲೋಟದಷ್ಟು ನಾನು ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಪ್ರಮಾಣ ಎಷ್ಟು ಹಾಕಬೇಕು ಅನ್ನೋದು ನಾವು ಯಾವ ಥರ ರವೆನ ಬಳಸ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಪಕ್ಷದಲ್ಲಿ ಹಾಲು ಜಾಸ್ತಿ ಆಯಿತು ಅಂದರೆ ಒಂದು 5 ನಿಮಿಷ ಹಾಗೇ ಬಿಡಿ. ರವೆ ಎಲ್ಲ ಹಾಲನ್ನ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ, ಆಗ ಉಂಡೆ ಕಟ್ಕೊಳ್ಳಿ. ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು, ಅಥವಾ ತುಂಬಾ ಜಾಸ್ತಿ ಹಾಲು ಸೇರಿಸ್ಕೊಂಬಿಟ್ಟಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ರವೆನ ಬಿಸಿ ಮಾಡಿಕೊಂಡು ಇದರೊಟ್ಟಿಗೆ ಸೇರಿಸ್ಕೋಬೋದು. ಹಾಲು ಹಾಕಿ ಕಲಸಿದ್ಮೇಲೆ ರವೆ ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಉಂಡೆ ಕಟ್ಟಲಿಕ್ಕೆ ಪರ್ಫೆಕ್ಟಾಗಿ ಬರ್ತಾ ಇದೆ. ಇದರೊಟ್ಟಿಗೆ ಬೇಕಿದ್ರೆ ಇನ್ನೊಂದು 2 ಸ್ಪೂನಷ್ಟು ಹಾಲನ್ನ ಸೇರಿಸ್ಬೋದಾಗಿತ್ತು, ಆದರೆ ನನಗೆ ಈ ಥರ ಬಿಡಿ ಬಿಡಿಯಾಗಿರೋ ಥರನೇ ರವೆ ಉಂಡೆ ಬೇಕಿತ್ತು, ಹಾಗಾಗಿ ಇಷ್ಟು ಹಾಲನ್ನ ಸೇರಿಸಿದ್ದೀನಿ. ಅಳತೆ ಹೇಳಬೇಕು ಅಂದರೆ ನಾವು ಯಾವ ಲೋಟದಲ್ಲಿ ಎಲ್ಲ ಪದಾರ್ಥಗಳನ್ನು ತೊಗೊಂಡಿದ್ವೋ ಅದರಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ.
ನಿಮಗೆ ಎಷ್ಟು ದೊಡ್ಡ ರವೆ ಉಂಡೆ ಬೇಕಾಗುತ್ತೆ ನೋಡಿಕೊಂಡು ರವೆ ಮಿಶ್ರಣ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಉಂಡೆನ ಕಟ್ಟಿಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಸುಮಾರು ಒಂದು 12ರಿಂದ 13 ರವೆ ಉಂಡೆಗಳು ರೆಡಿಯಾಗಿತ್ತು. ನೋಡ್ತಿದ್ದೀರಲ್ಲ, ಇಲ್ಲಿ ಉಂಡೆ ಕಟ್ಟಲಿಕ್ಕೂ ಕೂಡ ಏನೂ ಕಷ್ಟ ಆಗ್ತಾ ಇಲ್ಲ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ರವೆ ಉಂಡೆ ಮಾಡ್ಕೊಳ್ತಿದ್ದೀರಾ ಅಂದರೆ ಕೊನೆಗೆ ರವೆ ಹಾಲನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗ್ತಾ ಬಂದಿರುತ್ತೆ. ಆ ಟೈಮಲ್ಲಿ ಟೆನ್ಷನ್ ಬೇಡ, ಇನ್ನೂ ಸ್ವಲ್ಪ ಹಾಲು ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೋಬೋದು. ಈಗ ನೋಡ್ತಿರ್ಬೋದು ಎಲ್ಲ ರವೆ ಉಂಡೆಗಳು ಕೂಡ ರೆಡಿಯಾಗಿದೆ. ನಾನು ಈ ವಿಡಿಯೋದಲ್ಲಿ ಹೇಳಿರೋ ಕೆಲವೊಂದು ಟಿಪ್ಸು ಹಾಗೆಯೇ ತೋರಿಸಿರೋ ಮೆಷರ್ಮೆಂಟ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಯಾರ ಸಹಾಯನೂ ಇಲ್ಲದೇ ಒಬ್ಬರೇ ಪರ್ಫೆಕ್ಟಾಗಿ ಮೃದುವಾಗಿರುವಂತಹ ರವೆ ಉಂಡೆನ ಸುಲಭವಾಗಿ ಮಾಡ್ಕೋಬೋದು. ಈ ರವೆ ಉಂಡೆ ಎಲ್ಲ ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಸುಮಾರು ಒಂದು 15 ದಿನ ತನಕ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಹೇಗೂ ಗೌರಿ ಗಣೇಶ ಹಬ್ಬ ಹತ್ತಿರದಲ್ಲೇ ಇದೆ. ಗಣೇಶನ ನೈವೇದ್ಯಕ್ಕೆ ಅಂತ ಈ ಥರ ರವೆ ಉಂಡೆನ ಮಾಡಿಕೊಂಡು ಹಬ್ಬನ ಇನ್ನಷ್ಟು ಸಂಭ್ರಮ ಸಡಗರದಿಂದ ಆಚರಿಸಿ. ಹಾಗೆಯೇ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ರೆಸಿಪೀಸ್ ಕಡೆಯಿಂದ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಪಾಕ ಮಾಡ್ಕೊಂಡು ಮಾಡುವಂತಹ ರವೆ ಉಂಡೆ ರೆಸಿಪಿ ಹಾಗೆ ಗಣೇಶನ ಹಬ್ಬಕ್ಕೆ ಬೇಕಿರುವಂಥ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ರೆಸಿಪಿ ಕೂಡ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಆ ಎಲ್ಲ ರೆಸಿಪಿಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಬೇಕಿದ್ದವರು ಚೆಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.